ಇತ್ತೀಚೆಗೆ ಲಾಂಚ್ ಆಗಿರುವ ಎಲ್ಲ ಹೊಸ ಸ್ಮಾರ್ಟ್ ಫೋನ್ಸ್ ನೋಡಿದ್ರೆ ಹಾನೆಸ್ಟ್ಲಿ ಹೇಳಲೇಬೇಕು ಅಂದ್ರೆ ಇವತ್ತಿನ ಡೇಟ್ ನಲ್ಲಿ ಅವುಗಳ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾ ಇದಾವೆ. 2026 ಬಂದಾಗ ಸ್ಮಾರ್ಟ್ ಫೋನ್ ರೇಟ್ಸ್ ಇನ್ನೂ ಜಾಸ್ತಿ ಆಗ್ಬೋದು. ಆದ್ರೆ ಈಗಲೂ ಕೂಡ 12,000 ಬಜೆಟ್ ನಲ್ಲಿ ಕೆಲವೊಂದು ವ್ಯಾಲ್ಯೂ ಫಾರ್ ಮನಿ ಫೋನ್ಸ್ ಇದಾವೆ. ಇವತ್ತು ನಾನು 12,000 ಒಳಗಡೆ ಸಿಗುವ ಟಾಪ್ 5 ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ. ನನ್ನ ಒಪಿನಿಯನ್ ಪ್ರಕಾರ ಈ ಫೋನ್ಸ್ ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಆಗಿರುತ್ತೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಲಿಸ್ಟ್ ನಲ್ಲಿ 5ನೇ ನಂಬರ್ ಅಲ್ಲಿ ಇರೋದೇ ನ್ಯೂ ಲಾಂಚ್ ರೆಡ್ಮಿ 15C 5G. ಈ ಸೇಮ್ ಸ್ಪೆಸಿಫಿಕೇಶನ್ ನಿಮಗೆ ಪೋಕೋ C85 ಸಿಗುತ್ತೆ. ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೋ, ಯಾವ ಡಿಸೈನ್ ಜಾಸ್ತಿ ಇಷ್ಟ ಆಗುತ್ತೋ ಅದನ್ನ ನೀವು ಚೂಸ್ ಮಾಡಬಹುದು. ಎಲ್ಲ ಫೋನ್ಗಳಲ್ಲೂ ಮಿನಿಮಮ್ 128GB ಸ್ಟೋರೇಜ್ ಸಿಗುತ್ತೆ. ಎಲ್ಲ ಬ್ರ್ಯಾಂಡ್ ಅಲ್ಲಿ ಚಾರ್ಜರ್ ಬಾಕ್ಸ್ ಒಳಗಡೆ ಸಿಗುತ್ತೆ. ರೆಡ್ಮಿ 15C ಅಲ್ಲಿ 33 ವಾಟ್ಸ್ ಚಾರ್ಜರ್ ಬಾಕ್ಸ್ ಒಳಗಡೆ ಬರುತ್ತೆ. ನಿಮಗೆ 6000 mAh ಬ್ಯಾಟ್ರಿ ಕೂಡ ಸಿಗುತ್ತೆ. ಇದು ಅರೌಂಡ್ 8 ಅವರ್ಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ. ಪರ್ಫಾರ್ಮೆನ್ಸ್ ಅಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ. 10 to 12K ರೇಂಜ್ ನಲ್ಲಿ ಈ ಪ್ರೊಸೆಸರ್ ಮ್ಯಾಕ್ಸಿಮಮ್ ಫೋನ್ಸ್ ಅಲ್ಲಿ ಬರುತ್ತೆ. ಇದು ಹೊಸ ಪ್ರೊಸೆಸರ್ ಅಲ್ಲ, ಇದರ ಆಂಟಿಥಿಯಸ್ ಸ್ಕೋರ್ ನೀವೇ ನೋಡಬಹುದು. ಇದು ಓಲ್ಡ್ ಪ್ರೊಸೆಸರ್ ಆಗಿದ್ರು ಇದರ ಬ್ಯಾಟರಿ ಆಪ್ಟಿಮೈಸೇಷನ್ ನಾರ್ಮಲ್ ಆಗಿದೆ. ಇನ್ನು ಇದರಲ್ಲಿ 50MP ಪ್ರೈಮರಿ ಕ್ಯಾಮ್ರಾ ಸಿಗುತ್ತೆ. ಇದು ಡೀಸೆಂಟ್ ಫೋಟೋಸ್ ನ ತೆಗೆಯುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ. ಇದರ ವಿಡಿಯೋ ಕ್ವಾಲಿಟಿ ಆವರೇಜ್ ಆಗಿದೆ. ಇದರಲ್ಲಿ HD+ ಡಿಸ್ಪ್ಲೇ ಸಿಗುತ್ತೆ. 120Hz ರಿಫ್ರೆಶ್ ರೇಟ್ ಇದೆ. 810 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದರಲ್ಲಿ ವಾಟರ್ ಡ್ರಾಪ್ ನಾಚ್ ಇದೆ. ಇದರಲ್ಲಿ ಪಂಚೋಲ್ ಕ್ಯಾಮ್ರಾ ಕೊಡಬೇಕಿತ್ತು, ಆದ್ರೆ ಕೊಟ್ಟಿಲ್ಲ. ಡಿಸೈನ್ ಸಿಂಪಲ್ ಆಗಿದೆ, ಆದ್ರೆ ಇದು ಗುಡ್ ಲುಕಿಂಗ್ ಫೋನ್ ಆಗಿದೆ. ಇನ್ ಅಂಡ್ ಫೀಲ್ ಚೆನ್ನಾಗಿದೆ. ವೆಯ್ಟ್ ಕೂಡ ಜಾಸ್ತಿ ಇದೆ ಅಂತ ಫೀಲ್ ಆಗಲ್ಲ. ಆಂಡ್ರಾಯ್ಡ್ 15 ಬೇಸ್ಡ್ ಆಗಿದೆ. ಇದಕ್ಕೆ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಯಾರು ಹೊಸ ಫೋನ್ ತಗೋಬೇಕು ಅಂದ್ರೆ ಈ ರೆಡ್ಮಿ 15C ಅಥವಾ ಪೋಕೋ C85 5G ನ ಕನ್ಸಿಡರ್ ಮಾಡಬಹುದು. ಎರಡು ಫೋನ್ ಕೂಡ ಚೆನ್ನಾಗಿದೆ. ಇನ್ನು ನಮ್ಮ ಲಿಸ್ಟ್ ನಲ್ಲಿ 4ನೇ ನಂಬರ್ ಅಲ್ಲಿ ಇರೋದೇ ಒಪ್ಪೋ K13X. ಇದರಲ್ಲಿ ಸೇಮ್ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ. ಇದರ ಆಂಟಿಥಿಯಸ್ ಸ್ಕೋರ್ ನೀವು ನೋಡಬಹುದು. ಈ ಫೋನ್ ಅಲ್ಲಿ ಈಟಿಂಗ್ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ 6000 mAh ಬ್ಯಾಟರಿ ಸಿಗುತ್ತೆ. ಈಸಿಯಾಗಿ 1.5 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇದಕ್ಕೆ IP65 ರೇಟಿಂಗ್ ಸಿಗ್ತಾ ಇದೆ. ಮಿಲಿಟರಿ ಗ್ರೇಡ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಆದ್ರೆ ಈ ಫೋನ್ ನ ಡ್ರಾಪ್ ಮಾಡೋದು ಅಥವಾ ನೀರಲ್ಲಿ ಹಾಕೋದನ್ನ ಅವಾಯ್ಡ್ ಮಾಡಿ. ಬ್ಯಾಕ್ ಕವರ್ ಮತ್ತು ಟೆಂಪರ್ ಗ್ಲಾಸ್ ಹಾಕೊಂಡು ಯೂಸ್ ಮಾಡಿ. ಇನ್ನು ಇದರಲ್ಲಿ HD ಡಿಸ್ಪ್ಲೇ ಸಿಗ್ತಾ ಇದೆ. 120Hz ರಿಫ್ರೆಶ್ ರೇಟ್ ಇದೆ. ಪಂಚೋಲ್ ಕ್ಯಾಮ್ರಾ ಇದೆ. 1000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಡಿಸ್ಪ್ಲೇ ಬ್ರೈಟ್ ಆಗಿದೆ. ಔಟ್ಡೋರ್ ನಲ್ಲಿ ಯೂಸ್ ಮಾಡಬಹುದು. ಮತ್ತು ಇದರಲ್ಲಿ 50MP ಮೇನ್ ಕ್ಯಾಮ್ರಾ ಸಿಗುತ್ತೆ. ಇದು ಡೀಸೆಂಟ್ ಫೋಟೋಸ್ ನ ತೆಗೆಯುತ್ತೆ. ಇದರಲ್ಲಿ ಯಾವುದೇ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗಲ್ಲ. 8MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಜೊತೆಗೆ ಈ ಫೋನ್ ಆಂಡ್ರಾಯ್ಡ್ 15 ಮತ್ತು ಕಲರ್ OS 15 ನಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರ US ಸ್ಮೂತ್ ಆಗಿದೆ, ಗ್ಲಿಚಸ್ ಇಲ್ಲ. ಆದ್ರೆ ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಓವರ್ ಆಲ್ ಒಪ್ಪೋ K13X ಬೆಸ್ಟ್ ಆಪ್ಷನ್ ಆಗಿದೆ. HD+ ಡಿಸ್ಪ್ಲೇ ಕಾಂಪ್ರಮೈಸ್ ಮಾಡ್ಕೊಂತೀರಾ ಅಂದ್ರೆ ಇದನ್ನ ನೀವು ತಗೊಳ್ಬಹುದು. ಇನ್ನು ನಮ್ಮ 3ನೇ ನಂಬರ್ ಅಲ್ಲಿ ಇರೋದೇ ಇನ್ಫಿನಿಕ್ಸ್ ನೋಟ್ 50X. ಇದರ ಡಿಸೈನ್ ಕೂಡ ಬ್ಯೂಟಿಫುಲ್ ಆಗಿದೆ. ವೇಗನ್ ಲೆದರ್ ಬ್ಯಾಕ್ ಸಿಗುತ್ತೆ. ಬ್ಯಾಕ್ ಲೈಟ್ ಎಫೆಕ್ಟ್ ಕೂಡ ಇದೆ. ಫ್ರಂಟ್ ಅಲ್ಲಿ HD+ ಡಿಸ್ಪ್ಲೇ ಸಿಗುತ್ತೆ. 120Hz ರಿಫ್ರೆಶ್ ರೇಟ್ ಇದೆ. ಇದರ ಪೀಕ್ ಬ್ರೈಟ್ನೆಸ್ ಜಾಸ್ತಿ ಇದೆ. ಇಂಡೋರ್ ಮತ್ತು ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಜೊತೆಗೆ ಇದರಲ್ಲಿ 50MP ರೇರ್ ಕ್ಯಾಮ್ರಾ ಸಿಗುತ್ತೆ. ಫೋಟೋಸ್ನ ಚೆನ್ನಾಗಿ ತೆಗೆಯುತ್ತೆ. ಆದ್ರೆ ಇದರಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗಲ್ಲ. 8MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿನೂ ಡೀಸೆಂಟ್ ಆಗಿದೆ. ಇದರಲ್ಲಿ 5500 mAh ಬ್ಯಾಟರಿ ಸಿಗುತ್ತೆ. ಇದು ಅರೌಂಡ್ 7 ಅವರ್ಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. 45 ವಾಟ್ಸ್ ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ. ಇದರಲ್ಲಿ ತುಂಬಾ ಫೀಚರ್ ಸಿಗ್ತಾ ಇದೆ. ಇದು ಆಂಡ್ರಾಯ್ಡ್ 15 ನಲ್ಲಿ ಬರ್ತಾ ಇದೆ. ಇದಕ್ಕೆ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ UI ಮೊದಲಿಗಿಂತ ತುಂಬಾ ಇಂಪ್ರೂವ್ ಆಗಿದೆ. ಕಾಲ್ ರೆಕಾರ್ಡಿಂಗ್ ಫೀಚರ್ಸ್ ಅವೈಲೇಬಲ್ ಇದೆ. ಇದರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೊಸೆಸರ್ ಸಿಗ್ತಾ ಇದೆ. ಇದು 12,000 ಬಜೆಟ್ ನಲ್ಲಿ ಬೆಸ್ಟ್ ಪ್ರೊಸೆಸರ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಫೋನ್ ಅಲ್ಲಿ IP64 ರೇಟಿಂಗ್ ಸಿಗ್ತಾ ಇದೆ. ಮಿಲಿಟರಿ ಗ್ರೇಡ್ ಪ್ರೊಡಕ್ಷನ್ ಕೂಡ ಸಿಗ್ತಾ ಇದೆ. ಓವರ್ ಆಲ್ ಇನ್ಫಿನಿಕ್ಸ್ ನೋಟ್ 50X ಬೆಸ್ಟ್ ಡಿವೈಸ್ ಆಗಿದೆ. ಆದ್ರೆ ಅಮೋ LED ಡಿಸ್ಪ್ಲೇ ಬೇಕು ಅಂದ್ರೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂದ್ರೆ ನೋಟ್ 15S ನ ತಗೊಳ್ಬಹುದು. ಇನ್ನು ನಮ್ಮ ಲಿಸ್ಟ್ ಅಲ್ಲಿ 2ನೇ ನಂಬರ್ ಅಲ್ಲಿ ಇರೋದೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ M17 5G. ಇದು ಆಫರ್ ಜೊತೆಗೆ 12,500 ರೂಪಾಯಿಗೆ ಸಿಗ್ತಾ ಇದೆ.
ಇದರಲ್ಲಿ 90 Hz ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದರ ಪಂಚೋಲ್ ಕ್ಯಾಮ್ರಾ ಕೂಡ ಸಿಗಲ್ಲ. ಇದರಲ್ಲಿ ಯು ಶೇಪ್ಡ್ ನಾಚ್ ಇದ್ರೂ ಅಮೋ LED ಡಿಸ್ಪ್ಲೇ ಕ್ವಾಲಿಟಿ ಸೂಪರ್ ಆಗಿದೆ. ಕಲರ್ಸ್ ಚೆನ್ನಾಗಿದೆ. ಇದರ ಬ್ಯಾಕ್ ಡಿಸೈನ್ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದರ ವೆಯ್ಟ್ ಕೂಡ ಜಾಸ್ತಿ ಇಲ್ಲ. ಆದ್ರೂ ಇದರಲ್ಲಿ 5000 mAh ಬ್ಯಾಟರಿ ಸಿಗುತ್ತೆ. ಇದು ಒನ್ ಡೇ ಯೂಸೇಜ್ ಮಾಡ್ಬೋದು. ಆದ್ರೆ ಇದರ ಚಾರ್ಜರ್ ಬಾಕ್ಸ್ ಅಲ್ಲಿ ಬರಲ್ಲ. ಇದರ ಚಾರ್ಜರ್ ಜೊತೆಗೆ ಬ್ಯಾಕ್ ಕೇಸ್ ಪ್ಲಸ್ ಟೆಂಪರ್ ಗ್ಲಾಸ್ ಕಂಪಲ್ಸರಿ ತಗೊಳ್ಳೇಬೇಕು. ಜೊತೆಗೆ ಇದರಲ್ಲಿ 50 MP ಪ್ರೈಮರಿ ಕ್ಯಾಮ್ರಾ ಸಿಗುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಸಿಗುತ್ತೆ. 4K ವಿಡಿಯೋಸ್ ರೆಕಾರ್ಡಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇದರ ಕ್ಯಾಮ್ರಾ ಚೆನ್ನಾಗಿದೆ. ಈ ಫೋನ್ ಆಂಡ್ರಾಯ್ಡ್ 15 ನಲ್ಲಿ ಬರುತ್ತೆ. ಇದಕ್ಕೆ 6 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಸ್ಯಾಮ್ಸಂಗ್ ಸಾಫ್ಟ್ವೇರ್ ಅಪ್ಡೇಟ್ ಅಲ್ಲಿ ಬೆಸ್ಟ್ ಇನ್ ಸೆಗ್ಮೆಂಟ್ ಆಗಿದೆ. ಲಾಂಗ್ ಟರ್ಮ್ ಅಪ್ಡೇಟ್ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಎಕ್ಸಿನೋಸ್ 1330 ಪ್ರೊಸೆಸರ್ ಸಿಗ್ತಾ ಇದೆ. ನಾರ್ಮಲ್ ಪರ್ಫಾರ್ಮೆನ್ಸ್ಗೆ ಇದು ಚೆನ್ನಾಗಿದೆ. ನಿಮ್ಗೆ ನಾನ್ ಚೈನೀಸ್ ಫೋನ್ ಬೇಕು ಅಂದ್ರೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ಇಷ್ಟ ಆದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M17 5G ಸಾಲಿಡ್ ಆಪ್ಷನ್ ಆಗಿದೆ. ಇನ್ನು ನಮ್ಮ ನಂಬರ್ 1 ಸ್ಥಾನದಲ್ಲಿ ಇರೋದೇ ಪೋಕೋ M7 Pro. ಇದು ವ್ಯಾಲ್ಯೂ ಆಫ್ ಮನಿ ಫೋನ್ ಆಗಿದೆ. ಇದರಲ್ಲಿ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಪಂಚೋಲ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. 2100 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಇದರ ಬ್ಯಾಕ್ ಡಿಸೈನ್ ಚೆನ್ನಾಗಿದೆ. ಇದರ ವೆಯ್ಟ್ ಕೂಡ ಜಾಸ್ತಿ ಇಲ್ಲ, ಲೈಟ್ ವೇಟ್ ಫೀಲ್ ಕೊಡುತ್ತೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರ ಫೋಟೋ ಕ್ವಾಲಿಟಿ ಚೆನ್ನಾಗಿದೆ. ಆದ್ರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗೋದಿಲ್ಲ. 5100 mAh ಬ್ಯಾಟರಿ ಸಿಗುತ್ತೆ. 7 hour ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. 45 Watts ಫಾಸ್ಟ್ ಚಾರ್ಜಿಂಗ್ ಬಾಕ್ಸ್ ಅಲ್ಲೇ ಬರುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಮತ್ತು ಇದರ ಪರ್ಫಾರ್ಮೆನ್ಸ್ ಗಾಗಿ ಇದರಲ್ಲಿ ಡೈಮೆನ್ಸಿಟಿ 7025 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಇದು 12000 ನಲ್ಲಿ ಬೆಸ್ಟ್ ಪ್ರೊಸೆಸರ್ ಆಗಿದೆ. ಇದರ ಆಂಟಿಜ್ ಸ್ಕೋರ್ ನೀವು ನೋಡಬಹುದು. ಈ ಫೋನ್ ಥ್ರೋಟಲ್ ಕೂಡ ಆಗೋದಿಲ್ಲ. ಆದ್ರೆ ಈ ಫೋನ್ ಆಂಡ್ರಾಯ್ಡ್ 14 ನಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ. ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಇದಕ್ಕೆ IP64 ರೇಟಿಂಗ್ ಕೂಡ ಸಿಗ್ತಾ ಇದೆ. ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಓವರ್ ಆಲ್ ಪೋಕೋ M7 Pro 12,000 ರೂಪಾಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಫೀಚರ್ಸ್ ಮತ್ತು ಪ್ರೈಸ್ ಬ್ಯಾಲೆನ್ಸ್ ಆಗಿದೆ. ಸೊ ಇವತ್ತು ನಾನು ಹೇಳಿದ ಎಲ್ಲ ಫೋನ್ಗಳು ಅಂಡರ್ 12,000 ಸೆಗ್ಮೆಂಟ್ ನಲ್ಲಿ ಬೆಸ್ಟ್ ಆಪ್ಷನ್ ಆಗಿದಾವೆ. ಈ ಫೋನ್ ಅಲ್ಲಿ ನಿಮ್ಗೆ ಯೂಸೇಜ್, ಬ್ರ್ಯಾಂಡ್ ಪರ್ಫಾರ್ಮೆನ್ಸ್ ಮತ್ತು ಬಜೆಟ್ ನೋಡ್ಕೊಂಡು ನಿಮ್ಮ ಚಾಯ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಟೆಕ್ ವಿಡಿಯೋಸ್ ಜೊತೆಗೆ ಬರ್ತೀನಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.